ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವಿವಾಗ ಮಹಾಲಯ ಅಮಾವಾಸ್ಯೆ ಇದೆಯಲ್ಲ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ತೊಗೊಬರೋದಕ್ಕೆ ಅಂತಂದು ಪೂಜೆಗೆಲ್ಲ ಬಟ್ಟೆ ಎಲ್ಲ ಇಡಬೇಕಲ್ಲ, ಅದಕ್ಕೆ ಬಟ್ಟೆ ತೊಗೊಬರೋದಕ್ಕೆ ಹೋಗೋಣ ಅಂತ ಹೇಳಿ ನಾನು ಅದಕ್ಕೆ ಹೋದ್ವಿ. ಹಾಗೆ ರೇಷ್ಮೆ ಸೀರೆ ಇದ್ವಲ್ಲ, ಆ ಸೀರೆಗಳನ್ನ ಹಾಗೆ ಹೊರಗೆ ಕೊಟ್ಬಿಟ್ಟು ಆಮೇಲೆ ಹಾಗೆ ಬಟ್ಟೆ ಎಲ್ಲ ತೊಗೊಂಬರೋಣ ಅಂತ ಹೋಗಿದ್ವಿ. ಜಯನಗರದಲ್ಲಿ ಭಾವನಮ್ಮ ಪ್ರೀತಮಗೆ ಮಾತ್ರ ತೊಗೊಬಂದಿದ್ವಿ. ಇನ್ನು ಮತ್ತು ಪೂಜೆಗೆ ಪ್ಯಾಂಟು, ಶರ್ಟು ಮತ್ತು ಸೀರೆಗಳು ಎಲ್ಲ ಬೇಕಾಗಿತ್ತಲ್ಲ, ಹಾಗೆ ಅವು ಹಾಗೆ ತಗೊಬರೋಣ ಅಂತ ಹೇಳಿ ಹೋದ್ವಿ. ಒಂದೆರಡು ಜೊತೆ ಡ್ರೆಸ್ ನೋಡಿದ್ವಿ, ಹೇಗಿದೆ ಚೆನ್ನಾಗಿದ್ರೆ ಒಂದೆರಡು ಜೊತೆ ತೊಗೊಳ್ಳೋಣ ಅಂತ ನೋಡಿದ್ವಿ. ಮಾರ್ಕೆಟ್ಗೆ ಹೋದ್ಮೇಲೆ ಬೇಡ ಅಂತ ಅಂದ್ರೂ ನೋಡಿದೆಲ್ಲ ಬೇಕು ಅಂತ ಅನಿಸ್ತಾ ಇರುತ್ತಲ್ಲ, ಹಾಗಾಗಿ ಒಂದೆರಡು ಜೊತೆ ಡ್ರೆಸ್ ತೊಗೊಳ್ಳೋಣ ನೋಡೋಣ ಅಂತ ಹೋದ್ವಿ. ಒಂದೆರಡು ಜೊತೆ ಡ್ರೆಸ್ ತೊಗೊಂಡು ಮತ್ತು ಸೀರೆಗಳು ತೊಗೊಳ್ಳೋಣ ಅಂತ ಹೋದ್ವಿ. ಸೀರೆಗಳು ಚೆನ್ನಾಗಿತ್ತು, ಅದರಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನೋಡೋಣ ಅಂತ ಹೇಳಿ ಅಮ್ಮಗೆ ಮತ್ತು ಪೂಜೆಗೆಲ್ಲ ಇಡಬೇಕಲ್ಲ, ಅಮ್ಮಗೆ ತೊಗೊಂಡ್ವಿ. ಅದಕ್ಕೆ ಒಂದೆರಡು ತೊಗೊಂಡ್ರು, ನಾನು ಒಂದೆರಡು ತೊಗೊಂಡೆ. ಈ ಸೀರೆ ಅದಕ್ಕೆ ತೊಗೊಂಡಿದ್ದು. ಇದು ಅದಕ್ಕೆ ಇಷ್ಟ ಅಂತ ಹೇಳಿ ಬೊಬ್ಬು ತೊಗೊಂಡ್ರು ಈ ಸೀರೆನ. ನಾನು ಬ್ಲೂ ಕಲರಲ್ಲಿ ನನಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಬ್ಲೂ ಕಲರಲ್ಲಿ ನೋಡ್ತಿದ್ದೆ. ಇವಾಗ ಹೊಸ್ದಾಗಿ ಬಂದಿದ್ದು ಸೀರೆ ಅಂತೂ ಫುಲ್ ಸಾಫ್ಟ್, ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 2,500. ತುಂಬಾ ಚೆನ್ನಾಗಿತ್ತು. ಬ್ಲೌಸು ಕಾಂಟ್ರಾಸ್ಟ್ ಬ್ಲೌಸ್ ಏನಲ್ಲ, ಅದು ಈ ಥರ ಚೆನ್ನಾಗಿತ್ತು ಒಂಥರ ಸೀರೆ. ಈ ಸೀರೆ ನಾನು ತೊಗೊಂಡಿದ್ದು ಬ್ಲೂ ಸ್ಯಾರಿ. ಇದು ನನಗಿಷ್ಟ ಆಯಿತು, ಫುಲ್ ಸಾಫ್ಟ್ ಇತ್ತು, ಒಂಥರ ಚೆನ್ನಾಗಿತ್ತು ಇದು. ಈ ಸೀರೆ ನಾನು ತೊಗೊಂಡೆ. ಇದು 2,000 ರೂಪಾಯಿ. ಈ ಸೀರೆ ಬಂದು 2,000 ರೂಪಾಯಿ. ಅಂದರೆ ಈ ಕಲರ್ ಇತ್ತು ನನ್ನ ಹತ್ರ, ಆದರೆ ಇದೇನೋ ಒಂಥರ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನು ಈ ಸೀರೆ ತೊಗೊಂಡೆ. ಈ ಕಲರು ಮತ್ತು ಬ್ಲೌಸ್ ಇದಕ್ಕೆ ಈ ಥರ ಬಂದಿದೆ. ಇದಕ್ಕೇನು ವರ್ಕ್ ಏನು ಮಾಡಿಸೋ ಹಾಗಿಲ್ಲ. ಬ್ಲೌಸೇ ಸ್ವಲ್ಪ ಗ್ರ್ಯಾಂಡ್ ಇದೆಯಲ್ವ, ಇದು ಮಾಮೂಲಿ ಬ್ಲೌಸೇ ಹೊಲಿಸ್ಬೋದು. ಈ ಸೀರೆ ನಾನು ತೊಗೊಂಡೆ. ಮತ್ತು ಇದೊಂದು ನಾನು ಫಸ್ಟೇ ಅದಕ್ಕೆ ಗೌರಿ ಹಬ್ಬದ ಟೈಮಲ್ಲೇ ಮೈಸೂರು ಸಿಲ್ಕ್ ಸ್ಯಾರಿಲಿ ಕೊಡಿಸಿದ್ರು, ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಈ ಸೀರೆ ಕೊಡಿಸಿದ್ರು. ಅಂದರೆ ನಾನು ಈ ಸತಿ ಓಲೆ ತೆಗೆಸ್ಕೊಂಡಿದ್ನಲ್ಲ, ನಾನು ಬರ್ಡೇ ಮತ್ತು ಎಲ್ಲ ಒಂದೇ ಟೈಮಲ್ಲೇ ಬಿದ್ದಿತ್ತಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಅಂತ ಹೇಳಿ ನಾನು ಈ ಸೀರೆ ತೆಗೆಸ್ಕೊಂಡಿದ್ದೆ. ನಾನು ಅಂದರೆ ಫಸ್ಟ್ ಗೌರಿ ಹಬ್ಬದ ಸೀರೆದು ನಾನು ತೋರಿಸೇ ಇರಲಿಲ್ಲಲ್ಲ, ಈ ಸೀರೆ ತೆಗೆಸ್ಕೊಂಡಿದ್ದೆ. ಇದು ಅಮ್ಮಗೆ ಪೂಜೆಗೆ ಇಡಬೇಕಲ್ಲ ನಮ್ಮ ಅಜ್ಜಿಗೆ, ಅದಕ್ಕೆ ಅಂತ ಹೇಳಿ ಅಮ್ಮಗೆ ಈ ಸೀರೆ ತೊಗೊಬಂದಿದ್ವಿ. ಈ ಸೀರೆನೂ ತುಂಬಾ ಚೆನ್ನಾಗಿ. ಈ ಸೀರೆ ಬಂದು 1,500 ರೂಪಾಯಿ. ಇದು ತುಂಬಾ ಚೆನ್ನಾಗಿದೆ ಸೀರೆ. ಅಮ್ಮ ಫಸ್ಟೇ ಹೇಳಿದ್ರು ಈ ಕಲರ್ ಬೇಕು ಅಂತ. ಅಮ್ಮನಿಗೆ ನಾವು ಈ ಸೀರೆ ತೊಗೊಬಂದ್ವಿ. ಮತ್ತು ಟವಲ್ಲು ಮತ್ತು 2-3 ಏನೋ ಟವಲ್ ತೊಗೊಂಡ್ವಿ. ಟವಲ್ ಚೆನ್ನಾಗಿತ್ತು ಅಂತ ಹೇಳಿ ಟವಲ್ ತೊಗೊಂಡ್ವಿ. ಇದು ಅಮ್ಮನ ಸೀರೆ ಈ ಥರ. ಇದು ಬೊಬ್ಬು ತೊಗೊಂಡು ಸೀರೆ 750, ಫುಲ್ ಸಾಫ್ಟು. ತುಂಬ ಚೆನ್ನಾಗಿದೆ ಈ ಸೀರೆ. ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳಿ ಬೊಬ್ಬು ಈ ಸೀರೆ ತೊಗೊತು. ನಾನು ಈ ಸೀರೆ ಇನ್ನೊಂದು ಸೀರೆ ಅಂತ ಹೇಳಿ ಇದು ಕಲರ್ ನೋಡಿ ತೊಗೊಂಡೆ. ಈ ಕಲರ್ ಇದು ಚೆನ್ನಾಗಿತ್ತು ಅಂತ ಹೇಳಿ ನಾನು ಈ ಸೀರೆ ತೊಗೊಂಡೆ, ಇನ್ನೊಂದು ಇರಲಿ ಅಂತ ಹೇಳಿ. ಮತ್ತು ಇನ್ನೊಂದು ಆಫ್ ಆ್ಯಂಡ್ ಆಫಲ್ಲಿ ಒಂದು ತೊಗೊಂಡೆ. ಇದು ಕಾಂಟ್ರಾಸ್ಟ್ ಬ್ಲೌಸ್ ಏನಲ್ಲ, ಇದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರಲಿಲ್ಲ. ಚೆನ್ನಾಗಿತ್ತು ಈ ಸೀರೆನೂ ಅಂತ ಹೇಳಿ. ಅಂದರೆ ಇದು 650. ಈ ಸ್ಯಾರಿ ಬಂದು 650 ಆಯಿತು. ಇದು ಚೆನ್ನಾಗಿತ್ತು ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. ಮತ್ತು ಲಾಸ್ಟಲ್ಲೊಂದು ಇದೊಂದು ಸ್ಯಾರಿ, ಇದಂತೂ ಆಫ್ ಆ್ಯಂಡ್ ಆಫ್ ಲಂಗ ದಾವಣಿ ಸ್ಯಾರಿ. ಇದೊಂದು ಸ್ಯಾರಿ ತೊಗೊಂಡೆ. ಇದು ಚೆನ್ನಾಗಿತ್ತು. ಅಂದರೆ ಇದು ಬೊಬ್ಬು ತೊಗೋತು. ನಾನು ಆಮೇಲೆ ಮನೆಗೆ ಬಂದಮೇಲೆ ನೋಡಿಬಿಟ್ಟು ನನಗೆ ಇಷ್ಟ ಆಯಿತು. ನಾನು ಆಮೇಲೆ ಬೊಬ್ಬುಗೆ ಹೇಳಿದೆ, ಬೊಬ್ಬು ಇದು ನನಗೆ ಕೊಟ್ಬಿಡು ಅಂತಂದೆ. ಅದಕ್ಕೆ ಆಮೇಲೆ ಸರಿ ನೀನೇ ಇಟ್ಕೋ ಅಂತ ಬೊಬ್ಬು ಹೇಳಿದ್ರು. ಆಫ್ ಆ್ಯಂಡ್ ಆಫ್, ನಂಗೆ ಲಂಗ ದಾವಣಿ ಸ್ಯಾರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಮನೆಗೆ ಬಂದು ನೋಡಿದ್ಮೇಲೆ ಆಫ್ ಆ್ಯಂಡ್ ಆಫ್ ಇತ್ತಲ್ಲ ಲಂಗ ದಾವಣಿ ಸ್ಯಾರಿ, ಆಮೇಲೆ ನಾನೇ ಇಟ್ಕೋತೀನಿ ಅಂತಂದೆ. ಬೊಬ್ಬು ಸರಿ ಆಯಿತು ಇಟ್ಕೋ ಅಂತ ಬೊಬ್ಬು ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿ. ನಾನು ಇಷ್ಟೆಲ್ಲ ಆಯಿತು. ಮಗ ಟಿಫನ್ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ವಲ್ಲ, ಎಲ್ಲ ಬಾಕ್ಸ್ಗೆ ಹಾಕಿ ಪ್ರೀತು ನಂಗೆ ಸ್ವಲ್ಪ ಬಾಕ್ಸ್ಗೆ ಹಾಕೊಂಡು ಕೊಡು ಅಂತ ಹೇಳ್ತು. ಬೊಬ್ಬು ಎಲ್ಲ ಬಾಕ್ಸ್ಗೆ ಸ್ಟೋರ್ ಮಾಡಿ ಇಡ್ತಾಯಿತ್ತು. ನಾನು ಟಿಫನ್ ವಿಡಿಯೋ ಏನು ನಾನು ಮಾಡ್ಕೊಂಡಿಲ್ಲ, ಅಂದರೆ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ನಲ್ಲ, ಏನು ಮಾಡ್ಕೊಂಡಿಲ್ಲ. ಹಬ್ಬದ ದಿವಸ ಮಕ್ಳಿಗೆ ಯಾರಿಗೂ ರಜೆ ಇರಲಿಲ್ಲ. ಮತ್ತು ಮಹಾಲಯ ಅಮಾವಾಸ್ಯೆ ದಿವಸ ನಮ್ಮೂರಲ್ಲಿ ಅಮಾವಾಸ್ಯೆಗೆ ಮುಂಚಿತವಾಗಿಯೇ ಹಬ್ಬ ಮಾಡ್ತಾರೆ. ಹಬ್ಬ ಇವಾಗ ಮಹಾಲಯ ಅಮಾವಾಸ್ಯೆ 2ನೇ ತಾರೀಕು ಇದೆಯಲ್ವ, ನೆಕ್ಸ್ಟ್ ಬುಧವಾರ ಇದೆ ನಮ್ಮೂರಲ್ಲಿ. ಅಂದರೆ ಮಂಗಳವಾರ, ಪ್ರತಿ ಸಾರಿನೂ ಮಂಗಳವಾರನೇ ನಮ್ಮೂರಲ್ಲಿ ಹಬ್ಬ ಮಾಡೋದು. ಬುಧವಾರ ಎಲ್ಲ ಮಾಡಲ್ಲ. ಬುಧವಾರ ಬುತ್ತೈಗೆ ಎಡೆ ಹಾಕಬಾರ್ದು ಅಂತ ಹೇಳಿ ಅಮಾವಾಸ್ಯೆಗಿಂತ ಮುಂಚಿತವಾಗಿಯೇ ಯಾವ ಮಂಗಳವಾರ ಬರುತ್ತೋ ಆ ಮಂಗಳವಾರನೇ ಪೂಜೆ ಎಲ್ಲ ಮಾಡೋದು. ನಾವು ಮಾರ್ಕೆಟ್ಗೆ ಹೋಗಿದ್ವಿ, ಹೂವನೂ ತೊಗೊಬಂದಿರಲಿಲ್ಲ. ಆ ಕಡೆಯಿಂದ ಲೇಟಾಗೋಯಿತು ಅಂತ ಹೇಳಿ ಹಾಗೆ ಬಂದುಬಿಟ್ಟಿದ್ವಿ. ಆಮೇಲೆ ಅಣ್ಣ ತಂದು ಕೊಟ್ಟಿದ್ದು ಹೂವನ. ಪೂಜೆ ಸಾಮಾನೆಲ್ಲ ತೊಗೊಬರಕ್ಕೆ ಹೋದ್ರಲ್ಲ ಮನೆಗೆ, ಎಲ್ಲ ತೊಗೊಬರಕ್ಕೆ ಹೋಗಿದ್ದಾಗ ಅಣ್ಣ ಅದಕ್ಕೆ ಹೋಗಿ ತೊಗೊಬಂದರು.
ನಾವು ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಆಮೇಲೆ ಅವರು ಅಣ್ಣ ನಾನ್ ವೆಜ್ ಎಲ್ಲ ತೊಗೊಬರೋದಕ್ಕೆ, ಅಂದರೆ ನಮ್ಮ ಕಡೆ ಇದು ಮುಸ್ಲಿಮ್ಸ್ ಸಾಬ್ರು ಕುಯ್ದಿದ್ದು ಆ ಮಟನ್ನ ಎಡೆಗೆಲ್ಲ ಇಡಲ್ಲ, ಊರಲ್ಲೇನೆ ಗುಡ್ಡೆ ಮಾಂಸ ಅಂತ ಎಲ್ಲ ಕುಯ್ತಾರಲ್ಲ ಅದನ್ನೇ ತರಿಸೋದು. ನಾನು ದೇವ್ರ ಪೂಜೆ ಮಾಡ್ಕೋತೀನಿ ಅಂತ ಹೇಳಿ ನಾನು ಟಿಫನೆಲ್ಲ ಮಾಡಿದಾದ್ಮೇಲೆ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದರು. ನಾನು ದೇವ್ರ ಮನೆಯೆಲ್ಲ ಫಸ್ಟು ದೇವ್ರ ಮನೆ ಪೂಜೆ ಮಾಡಿಬಿಡ, ನಾನು ನಾನ್ ವೆಜ್ ಮಾಡ್ತೀವಲ್ಲ, ಇನ್ನು ದೇವ್ರ ಮನೆ ಬಾಗಿಲು ಕ್ಲೋಸ್ ಮಾಡಬೇಕಲ್ಲ, ಇನ್ನು ಪೂಜೆ ಮಾಡೋಕ್ಕಾಗಲ್ಲ ಸಂಜೆ ಅಂತ ಹೇಳಿ ಫಸ್ಟೇ ದೇವ್ರ ಮನೆಯೆಲ್ಲ ಫಸ್ಟ್ ಅಲಂಕಾರ ಮಾಡ್ಕೊಂಬಿಡೋಣ, ಹೂವು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಬೇಗ ಎಲ್ಲ ಪೂಜೆ ಮುಗಿಸಿದ್ರೆ ಬೇಗ ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದಂತ. ಅಂದರೆ ಈ ಸತಿ ನಾವು ಈ ಪಿತೃಪಕ್ಷಕ್ಕೆ ಯಾರಿಗೂ ಹೇಳಿರಲಿಲ್ಲ, ಅತ್ತೆಯವ್ರ ಮನೆಗೆ ಮತ್ತು ಒಬ್ಬರು ಚಿಕ್ಕಮ್ಮಂಗೆ ಅಷ್ಟೇ ಹೇಳಿದ್ದು, ಯಾರಿಗೂ ಹೇಳೋಕ್ಕೆ ಹೋಗಿರಲಿಲ್ಲ. ಈ ಸಾರಿ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ, ಬೇಡ ಅಂತಂದರೆ ಒಂದೇ ತಿಂಗಳಲ್ಲಿ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಪಿತೃಪಕ್ಷ ಎಲ್ಲ ಬಂದೈತಲ್ಲ, ಹಾಗಾಗಿ ಜಾಸ್ತಿ ಯಾರಿಗೂ ಹೇಳೋದು ಬೇಡ, ಈ ಸತಿ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಅಣ್ಣ. ಸರಿ ಅಂತ ಹೇಳಿ ಹೂವು ಎಲ್ಲ ತೊಗೊಬಂದಿದ್ರಲ್ಲ, ನಾನು ಹೊರಗಡೆಯಿಂದ ಎಲ್ಲ ಬೇವಿನ ಮರತವಿಂದ ಎಲ್ಲ ಪೂಜೆ ಮಾಡಬೇಕಾದ್ರೆ ಸುತ್ತ ಬೇರೆ ಇತ್ತಲ್ಲ ನಮಗೆ, ಎಲ್ಲ ಮನೆ ಕ್ಲೀನೆಲ್ಲ ಮಾಡಿ ಪೂಜೆ ಬೇರೆ ಮಾಡಿರಲಿಲ್ವಲ್ಲ, ಎಲ್ಲ ಒಟ್ಟಿಗೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಗಂಜಲ ಹಾಕಿ ಮನೆಯೆಲ್ಲ ಶುದ್ಧ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಎಲ್ಲ ತೊಗೊಂಡು ಕೊಟ್ಟಿದ್ರಣ್ಣ, ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಮಂಗಳವಾರ ಹೇಗೂ ಹಬ್ಬ ಮಾಡ್ತೀವಲ್ಲ ಅವತ್ತೇ ಎಲ್ಲ ನೀಟಾಗಿ ಮಾಡ್ಕೊಂಡು, ಅಂದರೆ ಸೋಮವಾರ ದಿವಸನೇ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ವಿ, ಮಂಗಳವಾರ ಇನ್ನು ಬೇಡ ಅಂತ ಹೇಳಿ ಎಲ್ಲ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಬೆಳಿಗ್ಗೆ 10 ಗಂಟೆ 11 ಗಂಟೆ ಆಗೇ ಹೋಯ್ತು. ಪೂಜೆ ಮುಗಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ 10-11 ಗಂಟೆ ಆಗೇ ಹೋಯ್ತು. ಕೆಲಸ ಎಲ್ಲ ಬೇಗ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿದ್ರೆ ಆಮೇಲೆ ಅಡುಗೆ ಮನೆ ಕೆಲಸಕ್ಕೆ ಹೋಗಿ ಅಡುಗೆ ಮನೆ ಕೆಲಸ ಮುಗಿಸ್ಕೋಬೋದು ಅಂತ ಹೇಳಿ ಅಷ್ಟರಲ್ಲಿ ಅಣ್ಣ ಮಟನ್ ಎಲ್ಲ ತಂದಿಟ್ಟಿದ್ರು. ಅಂದರೆ ಬೆಳಗ್ಗೆನೇ ತಂದು ಕೊಟ್ಬಿಟ್ಟಿದ್ರು ಮಟನ್ನ. ಅದಕ್ಕೆ ಚಿಕನ್ನು ಮತ್ತು ಬೋಟಿ ಅವೆಲ್ಲ ಅದಕ್ಕೆ ತೊಗೊಂಡಿದ್ರಲ್ಲ, ಅದನ್ನು ಅದಕ್ಕೆ ನೆನೆ ಬೋಟಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಿದ್ದು. ಯಾರು ಮಾಡಿದ್ರು ಅದಕ್ಕೆ ಒಪ್ಪಲ್ಲ, ಸ್ಫೂರ್ತಿ ಮತ್ತು ಚಿಕ್ಕಿ ಎಲ್ಲ ಅವರು ಎಲ್ಪ್ ಮಾಡ್ತಾಯಿದ್ರು. ನಾನು ಇನ್ನು ಅಡುಗೆ ಮನೆ ಕೆಲಸ, ಇನ್ನು ಅಡುಗೆ ಮನೆಗೆ ಹೋದೆ ಅಂತಂದರೆ ಇನ್ನು ದೇವ್ರ ಮನೇಲಿ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಅಡುಗೆ ಮನೆ ಕೆಲಸ ಎಲ್ಲ ನಾನು ಮುಗಿಸ್ಕೊಂಡಿದ್ದೆ ಫಸ್ಟು. ಆಮೇಲೆ ಬಂದು ಅಂದರೆ ಈ ಅಮಾವಾಸ್ಯೆ ಪಿತೃಪಕ್ಷ ಅಮಾವಾಸ್ಯೆಯಲ್ಲಿ ನಾವು ಪ್ರತಿ ವರ್ಷವೂ ಅಷ್ಟೇ ಹಿರಿಯರು ಪೂಜಿಸೋ ಹಬ್ಬ ಇದು. ಅಂದರೆ ನಾವು ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನಾವು ಪಿತೃಪಕ್ಷ ದಿವಸ ಮಾತ್ರ ಪೂಜೆ ಮಾಡಿಬಿಟ್ಟು ಹೇಳ್ಕೋಬಾರ್ದು, ನೀವೇನು ಮಾಡಿದ್ದೀರಾ ತಿಂದ್ರಿ ಹೋಗ್ರಿ ಅಂತ ನಾವು ಅಂದರೆ ಅದು ಪಿತೃದೋಷ ಕಳೆಯಲ್ಲ. ನಾವು ಪಿತೃಪಕ್ಷ ದಿವಸ ಮನೆ ಬಾಗ್ಲಿಗೆ ರಂಗೋಲಿನೂ ಹಾಕಬಾರ್ದು. ನಾವು ಯಾವತ್ತೂ ಅಷ್ಟೇ ಪಿತೃಪಕ್ಷ ದಿವಸ ಬಾಗಿಲು ತೊಳೆದ್ಬಿಡ್ತೀವಿ ಅಷ್ಟೇ, ಯಾವತ್ತೂ ನಾವು ರಂಗೋಲಿ ಹಾಕಲ್ಲ, ಬೆಳಗ್ಗೆನೂ ಹಾಕಲ್ಲ ಸಂಜೆನೂ ಹಾಕಲ್ಲ, ಬಾಗಿಲು ತೊಳೆದ್ಬಿಟ್ಟು ಹಾಗೇ ಬಿಡ್ತೀವಿ. ಅದು ಯಾಕೆ ಅಂತಂದರೆ ರಂಗೋಲಿ ಹಾಕಿದ್ರೆ ಅದು ಲಕ್ಷ್ಮೀ ಸ್ವರೂಪ ಥರ ಆಗುತ್ತಂತಲ್ಲ, ಅದಕ್ಕೋಸ್ಕರ ರಂಗೋಲಿ ಹಾಕಿದ್ರೆ ಅವರು ಮನೆ ಒಳಗಡೆ ಬರೋಕ್ಕಾಗಲ್ವಂತೆ ಪಿತೃಗಳು, ಅದು ತಡೆ ಹಿಡಿತೈತಂತೆ, ದೇವರು ತಡೆ ಹಿಡಿತೈತೆ ಅನ್ನೋ ಥರ ಫಸ್ಟು ಬಾಗಿಲು ಹೊಸ್ಲಿಗೂ ಅರ್ಶಿನ ಕುಂಕುಮ ಇಡ್ತಾ ಇರಲಿಲ್ಲ, ಇಡಬಾರ್ದು ಅಂತ ಹೇಳಿ ಇದು ಮಾಡ್ತಿದ್ದಾರೆ. ಹೊಸ್ಲು ಹಾಗೆ ಬಿಡಬಾರ್ದಲ್ಲ ಅಂತ ಹೇಳಿ ಅಷ್ಟೇ ಇವಾಗ ಅರ್ಶಿನ ಕುಂಕುಮ ಇಡೋದು. ಆದರೆ ರಂಗೋಲಿ ಮಾತ್ರ ಇವಾಗೂ ನಾವು ಬಾಗಿಲುಗಳಿದ್ರೆ ರಂಗೋಲಿ ಎಲ್ಲ ಏನು ಹಾಕೋದಿಲ್ಲ. ನಾನು ಫಸ್ಟು ಮಟನ್ ಸಾರು ಮತ್ತು ಬೋಟಿ ಗೊಜ್ಜು ಎರಡಕ್ಕೂ ಒಂದೇ ಮಸಾಲೆ ಬರುತ್ತಲ್ಲ, ಹಾಗಾಗಿ ಮಸಾಲೆಗೆಲ್ಲ ನಾವು ರೆಡಿ ಮಾಡ್ಕೊಂಡು, ಅಂದರೆ 6 kg ಮಟನ್ ತೊಗೊಬಂದಿದ್ರು, ಒಂದು 4 kg ಬೋಟಿ ಇತ್ತು, 8 kg ಚಿಕನ್ ತೊಗೊಬಂದಿದ್ರು ಅಣ್ಣ. ಅಂದರೆ ಅದಕ್ಕೆ ಅವರ ಅಪ್ಪ ಮನೇಲಿ ಅವ್ರಿಗೆ ಮತ್ತು ಒಂದು ಸ್ವಲ್ಪ ಅಷ್ಟೇ ಹೇಳಿದೆ, ಎಲ್ಲ ಟೋಟಲ್ ಅಂದರೆ ಒಂದು 15-20 ಜನ ಬರ್ತಾರೆ ಅಂತ ಅಂದ್ಕೊಂಡು ಇಷ್ಟು ತೊಗೊಬಂದಿದ್ದು. ಫಸ್ಟು ನಾನು ಬೋಟಿ ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಬೋಟಿ ಗೊಜ್ಜಿಗೆ ಇಟ್ಬಿಟ್ಟೆ. ಆಮೇಲೆ ಯಾಕಂದರೆ ಅದು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ ಬೋಟಿ ಗೊಜ್ಜು, ಅದಕ್ಕೆ ಫಸ್ಟು ಬೋಟಿ ಗೊಜ್ಜು ಮಾಡ್ಕೊಂಬಿಡೋಣ. ಆಮೇಲೆ ಮಟನ್ ಸಾರು ಮಕ್ಕಳಿಗೆಲ್ಲ ಫಸ್ಟೇ ಪ್ರೀತು ಹೇಳಿತ್ತು ಆಫೀಸ್ಗೆ ಹೋಗ್ಬೇಕಾದ್ರೇ ಏನೇನು ಮಾಡ್ತೀರಾ ಅಂತ ಫಸ್ಟೇ ಲಿಸ್ಟ್ ಕೊಟ್ಬಿಟ್ಟು ಹೋಗಿತ್ತು, ಎಲ್ಲನೂ ಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿತ್ತು. ಮಕ್ಕಳೂ ಬೇರೆ ಮನೇಲಿ ಇರಲಿಲ್ವಲ್ಲ, ಇನ್ನು ನಾವೇ ಅಲ್ವ ಅಡುಗೆ ಎಲ್ಲ ಮಾಡ್ಕೋತಾ ಇದ್ವಿ. ಪ್ರತಿ ವರ್ಷ ಭಾವನ ಮನೆಯೆಲ್ಲ ಪೂಜಿಸ್ತಾ ಇದ್ದಿದ್ದು ಮಾಡ್ತಾ ಇದ್ದಿದ್ದು. ಪ್ರೀತೂ ಈ ಸರಿ ಇರಲಿಲ್ಲ, ಯಾರೂ ಇರಲಿಲ್ಲ, ಎಲ್ಲರಿಗೂ ಪಾಪ ಕಾಲೇಜ್ ಅಲ್ವಾ, ರಜೆನೂ ಇರಲಿಲ್ವಲ್ಲ, ಪ್ರೀತು ಆಫೀಸು ರಜೆ ಇರಲಿಲ್ಲ. ನಾವು ಇವತ್ತೊಂದು ದಿನ ರಜೆ ಹಾಕ್ರಿ ಅಂತ ಮಕ್ಳಿಗೆ ಹೇಳಿದ್ವಿ. ಭಾವನಮ್ಮ ಇಲ್ಲ ನಂಗೆ ಕೋರ್ಟ್ಗೆ ಹೋಗಬೇಕು ಆಗಲ್ಲ ಅಂತ ಭಾನು ಹೇಳಿದ್ದು. ಪ್ರೀತುನ ಕೇಳಿದಕ್ಕೆ ಇಲ್ಲ ನಾನು ಆಫೀಸ್ಗೆ ಹೋಗಲೇಬೇಕು ಅಂತ, ಅವ್ನು ರಿಷಿನ್ ಕೇಳಿದ್ರೆ ಇಲ್ಲ ನನಗೆ ಟೆಸ್ಟ್ ನಡೀತಾ ಇದೆಯಲ್ಲ ಅಂತ. ಮೂವರು ಇರಲಿಲ್ಲ. ಇನ್ನು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ನಾವು ಅಡುಗೆ ಎಲ್ಲ ಮುಗಿಸೋಣ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರೆ ಬಂದು ಧೂಪ ಹಾಕ್ಬಿಟ್ಟು ಆಮೇಲೆ ಊಟ ಮಾಡೋದಕ್ಕೂ ಸರ್ ಹೋಗುತ್ತೆ. ಮಕ್ಕಳು ಬಂದಮೇಲೆ ನಾವು ಮತ್ತೆ ಇದು ಉಪ್ಪು ಖಾರ ಹೇಗಿದೆ ಅಂತಲೂ ನಾವು ಟೇಸ್ಟ್ ನೋಡೋಲ್ಲ. ಇವಾಗ ನಾವು ಏನೇ ನಾನ್ ವೆಜ್ ಏನೇ ಮಾಡಿರಲಿ, ಏನೇ ಅಡುಗೆ ಮಾಡಿದ್ರೂ ಅಷ್ಟೇ, ಮಟನ್ ಸಾಂಬಾರು ಇರ್ಬೋದು, ಎಡೆಗೆ ಏನೇನು ಇಡ್ತೀವೋ ಯಾವುದೇ ಅಡುಗೆ ಇರ್ಬೋದು, ಯಾವ ಅಡುಗೆಗೂ ನಾವು ಟೇಸ್ಟ್ ನೋಡೋಲ್ಲ. ಉಪ್ಪು ಎಷ್ಟಿದೆ, ಖಾರ ಎಷ್ಟಿದೆ, ಅದು ಏನು ಅಂತ ಏನೂ ನೋಡೋಲ್ಲ.
ಎಲ್ಲ ಅಡುಗೆ ಆದಮೇಲೆ ಎಡೆ ಇಟ್ಟಾದಮೇಲೆ ಪೂಜೆ ಆಗಿ ನಾವು ಒಳಗಡೆ ಬಂದು ಆಮೇಲೆ ಊಟ ಮಾಡಬೇಕಾದ್ರೆ ಟೇಸ್ಟ್ ನೋಡಬೇಕು ಉಪ್ಪು ಖಾರ ಎಷ್ಟಿದೆ ಅಂತ. ಅಂದರೆ ಒಂದು ಸತಿನೂ ನಮ್ಮ ಮನೆಯಲ್ಲಿ ಉಪ್ಪು ಜಾಸ್ತಿ ಖಾರ ಜಾಸ್ತಿ ಉಪ್ಪು ಕಡಿಮೆ ಏನೂ ಆಗಿಲ್ಲ ಇಲ್ಲಿ ತನಕನೂ ಅಷ್ಟೇ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸತಿ ಮಾಡೋ ಅಡುಗೆಗಿಂತ ಈ ಪಿತೃಪಕ್ಷದಲ್ಲಿ ನಾವು ಮಾಡೋ ಅಡುಗೆನೂ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಮನೇಲಿ ಇಂಥವ್ರ ಮನೆ ಅಂತಲ್ಲ, ಕೆಲವೊಬ್ಬೊಬ್ರು ಮನೇಲಿ ಒಂಥರ ಹೊಲ್ಸ್ತರ ಬಂದ್ಬಿಡುತ್ತೆ, ಏನೋ ಒಂಥರ ಆಗುತ್ತೆ ಅಂತ. ನಾವು ಎಷ್ಟೋ ಮನೆಯಲ್ಲಿ ರಿಲೇಟಿವ್ಸ್ ಮನೇಲಿ ಹೋಗಿದ್ದಾಗ ಸಾಂಬಾರೇ ಕೆಟ್ಟೋಗಿರುತ್ತೆ. ಆದರೆ ನಮ್ಮ ಮನೇಲಿ ಮಾತ್ರ ಒಂದು ದಿವ್ಸಕ್ಕೂ ಹಂಗಾಗಿಲ್ಲ. ನಮ್ಮ ಮನೆ ಹಿರಿಯರ ಆಶೀರ್ವಾದ ನಮಗಿದೆ ಅನಿಸುತ್ತೆ. ನಾವು ಕಾಯಿ ಹೊಡಿಯೋದರಿಂದ ಹಿಡಿದು ಅಷ್ಟೇ ಎಲ್ಲ ತುಂಬಾ ಚೆನ್ನಾಗೇ ಇರುತ್ತೆ. ನಮಗೆ ಇದು ನಾವು ಅಷ್ಟೇ ಭಕ್ತಿಯಿಂದ ಮಾಡ್ತೀವಿ ಪಿತೃಪಕ್ಷನ. ಅಣ್ಣನಿಗಂತೂ ಇದು ದೊಡ್ಡ ಹಬ್ಬ ಥರ. ಪಿತೃಪಕ್ಷದಲ್ಲಿ ಅಣ್ಣ ಅತ್ತಿಗೆ ಇಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಏನೊಂದೂ ಅಷ್ಟೇ ತುಂಬ ಪ್ರೀತಿಯಿಂದ ನಮ್ಮಪ್ಪ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರದ್ದು ಪೂಜೆ ಮಾಡಬೇಕಲ್ಲ, ನಮ್ಮ ಅಜ್ಜಿ ತಾತ ಎಲ್ಲರಿಗೂ ಪೂಜೆ ಮಾಡಬೇಕಲ್ಲ. ತುಂಬ ದೊಡ್ಡಮ್ಮ ಎಲ್ಲ ತುಂಬ ಜನ ತೀರ್ಕೊಂಡಿದ್ದಾರೆ. ಎಲ್ಲರನ್ನೂ ನೆನಪು ಮಾಡಿಕೊಂಡೇ ನಾವು ಧೂಪ ಹಾಕಬೇಕಲ್ವಾ. ಆವಾಗ ತುಂಬ ಭಕ್ತಿಯಿಂದನೇ ನಾವು ಪೂಜೆ ಮಾಡೋದು. ಹಾಗೆ ಇನ್ನು ಬೋಂಡ ಎಲ್ಲ ಹೊರಗಡೆ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಬೋಂಡ ಅಂತಂದರೆ. ಅದಕ್ಕೆ ಸ್ವಲ್ಪ ಮನೇಲೇ ಬೋಂಡ ಮಾಡ್ಕೊಂಬಿಡೋಣ, ಇನ್ನು ಹೊರಗಡೆಯಿಂದ ತರಿಸೋದಿಲ್ಲ ಬೇಡ ಅಂತ ಹೇಳಿ ನಾನ್ ವೆಜ್ಜೇ ಮಾಡೋದು. ಆಮೇಲೆ ಬೋಂಡನೂ ಮಾಡೋಣ, ಮತ್ತು ಬೆಲ್ದನ ಎಲ್ಲ ಇಡಬೇಕಲ್ಲ. ಚಿಕನ್ ಫ್ರೈ, ಚಿಲ್ಲಿ ಚಿಕನ್ ಬೇಕು ಅಂತ ಹೇಳಿದ್ದು, ಚಿಕನ್ ಫ್ರೈ ಮಾಡಿ ಕಬಾಬ್ನ ಬೇಡ ಮಾಡೋದು ಅಂದ್ಕೊಂಡಿದ್ವಿ. ಆಮೇಲೆ ಫಸ್ಟೇ ಹೇಳಿದ್ರಲ್ಲ ಮಕ್ಕಳು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದಕ್ಕೆ ಹಾಗೆ 5 ಗಂಟೆ ಆಯಿತು ಎಲ್ಲ ಮಾಡೋಷ್ಟರಲ್ಲಿ, ಮುದ್ದೆನೂ ಮಾಡೋಷ್ಟರಲ್ಲಿ ಎಲ್ಲ ಸೇರಿ 5 ಗಂಟೆ ಆಯಿತು. ಅಮ್ಮ ವೆಯ್ಟ್ ಮಾಡ್ತಾಯಿದ್ರು. ಭಾನು ಬಂದಿರಲಿಲ್ಲ. ಭಾವನ ಮನೆ ಪೂಜಿಸ್ಬೇಕು ಅಂದರೆ 3 ವರ್ಷದಿಂದ ಭಾನುನೇ ಪೂಜಿಸ್ತಾ ಇದ್ದಿದ್ದು. ಅದಕ್ಕೆ ಭಾವನಮ್ಮ ಬರಲಿ ಅಂತ ಕಾಯ್ತಾಯಿತ್ತು. 6 ಗಂಟೆ ಆದರೂ ಭಾವನಮ್ಮ ಬಂದಿರಲಿಲ್ಲ. ಆಮೇಲೆ ಫೋನ್ ಮಾಡೋದಕ್ಕೆ ನಾನು ಅರ್ಧ ಗಂಟೆ ಬರ್ತೀನಿ ಅಂತು. ಅಮ್ಮ ಇನ್ನೂ ಕತ್ತಲೆ ಆಗಿಲ್ವಲ್ಲ, ಬಿಡುಪ್ಪ ಆಮೇಲೆ ಮಾಡೋಣ, ಆಮೇಲೆ ಪೂಜೆ ಮಾಡೋಣ ಅಂತಲೇ ಹೇಳ್ತೈತೆ. ನಾವೆಲ್ಲ ರೆಡಿ ಮಾಡಿಟ್ರು ಯಾಕೆ ಅಂದ್ಕೊಂಡ್ವಿ. ಆಮೇಲೆ ಗೊತ್ತಾಯಿತು ಭಾವನಮ್ಮ ಬಂದು ಪೂಜಿಸ್ಲಿ ಅಂತಂದ್ಬಿಟ್ಟು ಈ ಥರ ವೆಯ್ಟ್ ಮಾಡ್ತಾವ್ರೆ ಅಂತ ಆಮೇಲೆ ಗೊತ್ತಾಯಿತು. ಆಮೇಲೆ ಭಾನುನು ಬತ್ತು 6:30 ಅಷ್ಟರಲ್ಲಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅಷ್ಟರಲ್ಲಿ ಭಾವನಮ್ಮನ ಬತ್ತು. ಸ್ವೀಟ್ಸು ಹಣ್ಣು ಎಲ್ಲ ತೊಗೊಬಂದಿದ್ವಿ. ಈ ಥರ ಪೂಜಿಸೋ ಹತ್ರ ಒಂದು ಮಾವಿನ ತೋರಣ ಕಟ್ಟಿ ಒಂದು ರಂಗೋಲಿ ಹಾಕಿ ಆಮೇಲೆ ನಾವು ಬಿಂದಿಗೆನ ಪೂಜಿಸೋದು. ಕಳಶ ಪೂಜಿಸಲ್ಲ, ಬಿಂದಿಗೆಯಲ್ಲಿ ನಾವು ಪೂಜಿಸೋದು. ಬಿಂದಿಗೆ ಮೇಲೆ ಬಾಳೆಹಣ್ಣಿಟ್ಟು ಅದ್ರ ಮೇಲೆ ತಂದಿರೋ ಬಟ್ಟೆಗಳನ್ನೆಲ್ಲ ಇಟ್ಟು, ಅಂದರೆ ನಮ್ಮ ಹಿರಿಯರಿಗೆ ನಾವು ಏನೇನು ತಂದಿರ್ತೀವೋ ಅವೆಲ್ಲ ಇಟ್ಟು, ಅವ್ರು ಕೊಟ್ಟವರೇ ಬಿಟ್ಟವರೇ ಅಂತಲ್ಲ, ಅವ್ರಿಗೆ ವರ್ಷಕ್ಕೊಂದು ಸತಿ ನಾವು ನೆಮ್ಮದಿಯಿಂದ ಧೂಪ ಹಾಕಬೇಕು. ನೀವೇನು ಕೊಟ್ಟಿದ್ದೀರಾ ಬಿಟ್ಟಿದ್ದೀರಾ ಅಂತ ನಾವು ಕೇಳೋದಲ್ಲ. ನಾವು ನೆಮ್ಮದಿಯಿಂದ ಖುಷಿಯಿಂದ ಧೂಪ ಹಾಕಿದ್ರೆ ಅವ್ರಿಗೂ ಅವ್ರ ತೃಪ್ತಿ. ಅದೇ ಈ ಪಿತೃದೋಷ ಅಂತೂ ತಟ್ಟಲ್ಲ, ಯಾರಿಗೇ ಆಗಲಿ ಪಿತೃದೋಷ ತಟ್ಟಲ್ಲ. ನಾವು ಪೂಜೆಗೆಲ್ಲ ಪೂಜಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಆಮೇಲೆ ನೀವೇನು ಮಾಡಿದ್ದೀರಾ, ನಿಮ್ಗೆ ಇವೆಲ್ಲ ಮಾಡಬೇಕಾ ನಾವು ಅಂತ ಅಂತೀವಲ್ಲ, ಆವಾಗ ದೋಷ ಅಂತೂ ನಿಜ ದೋಷ ಪರಿಹಾರ ಆಗಲ್ಲ. ದೋಷ ಅಂತೂ ತಟ್ಟುತ್ತೆ. ಪಿತೃದೋಷ ಅಂತೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾರೇ ಆಗಲಿ ಪಿತೃ ಪಕ್ಷ ದಿವಸ ಮಾತ್ರ ಎಲ್ಲ ಪೂಜಿಸಿ ಮಾಡಿ, ನೀವು ನಮ್ಗೇನು ಮಾಡಿದ್ದೀರಾ ಅನ್ನೋ ಮಾತು ಮಾತ್ರ ಬರಬಾರ್ದು. ನನ್ನಪ್ಪ ಈ ಮಿನಿ ವೀರಪ್ಪನ ಥರ ಇದ್ದಿದ್ದು. ಪೂಜೆ ಎಲ್ಲ ಮಾಡಿ ಧೂಪ ಎಲ್ಲ ಹಾಕೋಷ್ಟರಲ್ಲಿ 7 ಗಂಟೆ ಇದ್ರೆ. ಇವತ್ತು ನಮ್ಮ ಅಣ್ಣ ಫಸ್ಟ್ ಟೈಮ್ ಹೋಗ್ಬಿಟ್ಟು ರೇಷ್ಮೆ ಪಂಚೆ ಶರ್ಟು ಎಲ್ಲ ಹಾಕೊಬಂದ್ಬಿಟ್ಟಿದ್ರು. ನಾವು ಈ ಪಿತೃಪಕ್ಷ ದಿವಸ ಕುಂಕುಮ ಇಡಲ್ಲ. ನಾವು ಯಾವಾಗೂ ಅಷ್ಟೇ ಪಿತೃಪಕ್ಷದಲ್ಲಿ ಕುಂಕುಮ ಇಟ್ಕೊಳ್ಳಲ್ಲ, ವಿಭೂತಿ ಮಾತ್ರ ಇಡೋದು. ಅವತ್ತಿನ ದಿವಸ ವಿಭೂತಿ ಇಡ್ತೀವಿ. ನಾವು ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡೋದು. ಪ್ರೀತು ಬೇರೆ 9 ಗಂಟೆ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಇನ್ನು ಬಂದವರೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ನಾವು 7:30 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಧೂಪ ಎಲ್ಲ ಹಾಕಿ ಎಲ್ಲ ಮುಗಿಸಿದ್ದು ಎಲ್ಲ ಆಯಿತು. ಆಮೇಲೆ ಪ್ರೀತು ಬಂದ ಮೇಲೆ ಅದಕ್ಕೆ ಅವ್ರ ಫ್ಯಾಮಿಲಿನೂ, ಅವ್ರ ಅಪ್ಪ ಮನೆಯವರು, ಅಣ್ಣ ಅತ್ತಿಗೆ ಮತ್ತು ಮಕ್ಕಳುಗಳು ಅವರು ಎಲ್ಲರೂ ಪಾಪ 9 ಗಂಟೆ ಆಗೋಯಿತು. ಎಲ್ಲ ಅವ್ರು ಆಮೇಲೆ ಬಂದರು. ಅವ್ರು ಬಂದಮೇಲೆ ಎಲ್ಲರೂ ಊಟ ಕೊಟ್ಟು ನಾವು ಫಸ್ಟೇ ಊಟ ಮುಗಿಸ್ಕೊಂಡಿದ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ. ಧನ್ಯವಾದಗಳು.